ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು KS ಕ್ಲಾಸಸ್ ವತಿಯಿಂದ ನಾವು ಇವತ್ತು ದಿನಾಂಕ 14/1/2 ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓನ್ಲಿ ಫಾರ್ ಕರ್ನಾಟಕ ಸ್ಟೇಟ್. ಈ ದಿನ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಏನೇನಿದೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ಕರ್ನಾಟಕ ಈಗ ನಕ್ಸಲ್ ಮುಕ್ತ ರಾಜ್ಯ ಅಂತಕ್ಕಂಥದ್ದು ಘೋಷಣೆ ಮಾಡಲಾಗಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್. ನಕ್ಸಲ್ ಮುಕ್ತ ರಾಜ್ಯವಾಗಿ ಕರ್ನಾಟಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ವಿಷಯ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ನೋಡುವುದಾದರೆ, ಕರ್ನಾಟಕ ಕೊನೆಯ ಸಕ್ರಿಯ ನಕ್ಸಲೀಯ ಲಕ್ಷ್ಮಿ ಹೆಸರನ್ನು ನೀವು ನೆನಪಿಟ್ಕೊಳ್ಬೇಕು. ಉಡುಪಿಯಲ್ಲಿ ಪೊಲೀಸರಿಗೆ ಶರಣಾಗಿದ್ದಾರೆ. ಆದ್ದರಿಂದ ಕರ್ನಾಟಕವನ್ನ ಅಧಿಕೃತವಾಗಿ ನಕ್ಸಲ್ ಮುಕ್ತ ರಾಜ್ಯವೆಂದು ಘೋಷಿಸಲಾಗಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ನಕ್ಸಲ್ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಗ್ತವೆ. ಆದ್ದರಿಂದ ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯ ಅಂತೇಳಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಘೋಷಣೆ ಮಾಡಿದೆ. ಲಕ್ಷ್ಮಿ ಅವರು ಎ ವರ್ಗದ ಶರಣಾಗತಿ ಪ್ಯಾಕೇಜ್ ಅಡಿ 7 ಲಕ್ಷ ಪರಿಹಾರ ಹಾಗೂ ಪುನರ್ವಸತಿ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಈ ಲಕ್ಷ್ಮಿ ಅಂತಕ್ಕಂಥವರು ಎ ವರ್ಗದ ಶರಣಾಗತಿ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವರ್ಗಗಳಿದ್ದಾವೆ. ಅದನ್ನು ನಾನು ಮುಂದೆ ಹೋಗ್ತಾ ನೋಡೋಣ. ಇವರು 7 ಲಕ್ಷದ ಪ್ಯಾಕೇಜ್ ಒಂದಿಗೆ ಶರಣಾಗತಿಯನ್ನಾಗಿದ್ದಾರೆ ಅಂತಕ್ಕಂಥದ್ದು ಸುದ್ದಿಯಲ್ಲಿದೆ. ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅನ್ನು ನಾವು ನೋಡುವುದಾದ್ರೆ, ಇದರ ಇತಿಹಾಸ ಏನು, ಹಿನ್ನೆಲೆ ಏನು ಅನ್ನೋದನ್ನು ನೋಡುವುದಾದ್ರೆ, ಪ್ರಮುಖವಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ 90 ಗ್ರಾಮದವರು ಈ 90 ಲಕ್ಷ್ಮಿ ಈ ಶರಣಾಗತರಾದವರು. ಕರ್ನಾಟಕದಲ್ಲಿ ಸಕ್ರಿಯವಾಗಿದ್ದ ಕೊನೆಯ ಪ್ರಮುಖ ನಕ್ಸಲ್ ಮಹಿಳೆ ಈ ಲಕ್ಷ್ಮಿ ಅಂತಕ್ಕಂಥದ್ದನ್ನು ನೆನಪಿಡಬೇಕು. ಫೆಬ್ರವರಿ 2ರಂದು ಉಡುಪಿ ಜಿಲ್ಲಾಧಿಕಾರಿ ಮತ್ತು SP ಎದುರು ಶರಣಾದರು ಅಂತಕ್ಕಂಥದ್ದು ಈಗ ಸುದ್ದಿಯಲ್ಲಿದೆ. ಇವರ ಶರಣಾಗತಿಯೊಂದಿಗೆ ರಾಜ್ಯದಲ್ಲಿ ಭೂಗತವಾಗಿದ್ದ ನಕ್ಸಲರ ಪಟ್ಟಿ ಶೂನ್ಯವಾಯಿತು. ಫೆಬ್ರವರಿ 2, 2025ಕ್ಕೆ ಈ ನಕ್ಸಲ್ ಮಹಿಳೆ ಪೊಲೀಸರಿಗೆ ಶರಣಾಗಿರದ ನಂತರ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿ ಘೋಷಣೆಯಾಗಿದೆ. ಕೋಟೆ ಹೊಂಡ ರವೀಂದ್ರ ಅಂತಕ್ಕಂಥದ್ದು ಲಕ್ಷ್ಮಿ ಅವರಿಗಿಂತ ಒಂದು ದಿನ ಮೊದಲು ಅಂದರೆ ಫೆಬ್ರವರಿ 1, 2025ರಂದು ಸುಮಾರು 18 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕೋಟೆ ಹೊಂಡ ರವೀಂದ್ರ ಚಿಕ್ಕಮಗಳೂರಿನಲ್ಲಿ ಇವರು ಪೊಲೀಸರಿಗೆ ಶರಣಾಗ್ತಾರೆ. ರವೀಂದ್ರ ಮತ್ತು ಲಕ್ಷ್ಮಿ ಈ 2 ಹೆಸರುಗಳನ್ನು ನೀವು ನೆನಪಿನಲ್ಲಿಡಬೇಕು. ಮತ್ತು ಅವರು ಶರಣಾಗತರಾಗಿದ್ದು ಯಾವಾಗಂದ್ರೆ, ಒಬ್ಬರು ಫೆಬ್ರವರಿ 1, ರವೀಂದ್ರ ಅವರು ಫೆಬ್ರವರಿ 1 ಮತ್ತು ಲಕ್ಷ್ಮಿ ಅವರು ಫೆಬ್ರವರಿ 2, 2025ನೇ ಇಸ್ವಿಯಂದು ಇವರು ಪೊಲೀಸರಿಗೆ ಶರಣಾಗತರಾಗಿದ್ದಾರೆ. ಈಗ ಯಾಕೆ ಮತ್ತೆ ಸುದ್ದಿಯಲ್ಲಿದೆ ಅಂದ್ರೆ, ನವೆಂಬರ್ 2024ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹೆಬ್ರೆ ಸಮೀಪ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೊಲೀಸರ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದರು. ಈ ಘಟನೆಯ ಬಳಿಕ ನಕ್ಸಲರ ಮೇಲೆ ಮಾನಸಿಕ ಒತ್ತಡ ಹೇರಿತು. ಇದು ಅವರ ಶರಣಾಗತಿಯ ದಾರಿ ಮಾಡಿಕೊಟ್ಟಿತು. ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿಯ ನೀತಿಗಳು ಯಾವ ರೀತಿ ಇದೆ, ಈ ಕಾನೂನುಗಳು ಏನು ಹೇಳ್ತವೆ ಅಂದರೆ, 2024ರಲ್ಲಿ ಪರಿಷ್ಕೃತ ನಕ್ಸಲ್ ಶರಣಾಗತಿ ನೀತಿಯನ್ನು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಜಾರಿಗೆ ತಂದಿತ್ತು. ಇದರಲ್ಲಿ ಶ್ರೇಣಿ ಎ ಅಂತಕ್ಕಂಥದ್ದು ಒಂದು ವಿಭಾಗ ಇದೆ. ಕ್ಯಾಟಗರಿ ಎ ರಾಜ್ಯದ ನಿವಾಸಿಗಳಿದ್ದು ಶಸ್ತ್ರಾಸ್ತ್ರಗಳೊಂದಿಗೆ ಶರಣಾಗುವವರಿಗೆ 7.5 ಲಕ್ಷದವರೆಗೆ ಸಹಾಯಧನ ಮತ್ತು ಪುನರ್ವಸತಿ ಸೌಲಭ್ಯವನ್ನು ಈ ಎ ಶ್ರೇಣಿಯ ನಕ್ಸಲರಿಗೆ ಕೊಡಲಾಗುತ್ತೆ. ಉದಾಹರಣೆಗೆ, ಈಗ ಫೆಬ್ರವರಿ 2ನೇ ತಾರೀಕಿನಂದು ಶರಣಾಗತರಾಗಿರ್ತಕ್ಕಂಥ ಲಕ್ಷ್ಮಿಯವರಿಗೆ ಶ್ರೇಣಿ ಎಯ ಫೆಸಿಲಿಟಿಗಳು ಸಿಗುತ್ತವೆ. ಯಾವ ಸೌಲಭ್ಯಗಳನ್ನು ಇದರಡಿ ಕೊಡ್ತಾರೆ ಅಂದರೆ, ಮನೆ, ಮಕ್ಕಳ ಶಿಕ್ಷಣಕ್ಕೆ ನೆರವು, ನಿವೇಶನ ಮತ್ತು ಕೌಶಲ ಅಭಿವೃದ್ಧಿ ತರಬೇತಿಯನ್ನು ಅವರಿಗೆ ನೀಡಲಾಗುತ್ತೆ. ಯಾವ ಷರತ್ತುಗಳು ಪಟ್ಟು ಇದನ್ನು ಜಾರಿ ಮಾಡಲಾಗುತ್ತೆ ಅಂದರೆ, ಗಂಭೀರ ಅಪರಾಧ ಪ್ರಕರಣಗಳಿದ್ದರೆ ಅವರು ಕಾನೂನು ಹೋರಾಟ ನಡೆಸಬೇಕಾಗುತ್ತೆ. ಆದರೆ ಸರ್ಕಾರವು ಸಣ್ಣ ಪುಟ್ಟ ಪ್ರಕರಣಗಳನ್ನು, ಇವರ ಮೇಲಿನ ಪ್ರಕರಣಗಳನ್ನು ಕೈಬಿಡುತ್ತದೆ. ನಮ್ಮ ಕರ್ನಾಟಕದಲ್ಲಿ ನಕ್ಸಲ್ ನಿರೋಧಕ ಪಡೆ ಅಂತಕ್ಕಂಥದ್ದು ಒಂದು ಕಾರ್ಯನಿರ್ವಹಿಸುತ್ತೆ. 2025-26ರ ಬಜೆಟ್ನಲ್ಲಿ ನಕ್ಸಲ್ ನಿರೋಧಕ ಪಡೆಯನ್ನ ಆಂಟಿ ನಕ್ಸಲ್ ಫೋರ್ಸ್ ವಿಸರ್ಜಿಸುವುದಾಗಿ ಘೋಷಿಸಿದರು. ಅಂದರೆ ಈ ಹಿಂದೆ ಜಾರಿಯಲ್ಲಿರ್ತಕ್ಕಂಥ ANF ಆಂಟಿ ನಕ್ಸಲ್ ಫೋರ್ಸ್ ಅಂತಕ್ಕಂಥದ್ದು ಇನ್ನು ಮುಂದೆ ಜಾರಿಯಲ್ಲಿರುವುದಿಲ್ಲ. ಇಲ್ಲಿ ಈ ಆಂಟಿ ನಕ್ಸಲ್ ಫೋರ್ಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಸೈಬರ್ ಕ್ರೈಮ್ ಮತ್ತು ಇತರ ಕಾನೂನು ಸುವ್ಯವಸ್ಥೆ ವಿಭಾಗಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ. ಇದರ ಭೌಗೋಳಿಕ ಹಿನ್ನೆಲೆ ಎಲ್ಲಿ ಅಂದರೆ, ಈ ನಕ್ಸಲ್ ಪಡೆಗಳು ಎಲ್ಲಿದ್ದವು, ಎಲ್ಲಿ ತಮ್ಮ ಚಟುವಟಿಕೆಗಳನ್ನು ಮಾಡ್ತಿದ್ವು ಅಂತಕ್ಕಂಥದ್ದನ್ನು ನೋಡೋದಾದರೆ, ಕರ್ನಾಟಕದ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ ಇವರ ಕೇಂದ್ರೀಕೃತವಾಗಿತ್ತು.
ಯಾವ ಜಿಲ್ಲೆಗಳಲ್ಲಿ ಅಂದರೆ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ನಕ್ಸಲ್ ಪಡೆಗಳು ಕಾರ್ಯನಿರ್ವಹಿಸ್ತಿದ್ವು. ಇದರಲ್ಲಿರ್ತಕ್ಕಂಥ ಶಾರ್ಟ್ ನೋಟ್ಸ್ ಅನ್ನೋದನ್ನು ನಾವು ನೋಡೋದಾದರೆ, ಕೊನೆಯದಾಗಿ ಶರಣಾಗತರಾಗಿರ್ತಕ್ಕಂಥ ಇಬ್ಬರು ನಕ್ಸಲರು ಅಂದರೆ ತೊಂಬಟ್ಟು ಲಕ್ಷ್ಮಿ ಉಡುಪಿಯವರು ಮತ್ತು ಕೋಟೆಹೊಂಡ ರವೀಂದ್ರ ಚಿಕ್ಕಮಗಳೂರಿನವರು. ನಕ್ಸಲ್ ಮುಕ್ತ ಘೋಷಣೆ ವರ್ಷ ಯಾವುದಂದರೆ 2025 ಕರ್ನಾಟಕ ಘೋಷಣೆ ಮಾಡಿತು. ಈ ಪುನರ್ವಸತಿಯಲ್ಲಿರ್ತಕ್ಕಂಥ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಯಾರಾಗಿದ್ದರು ಅಂದರೆ ನೂರ್ ಶ್ರೀಧರ್ ಮತ್ತು ಶ್ರೀಪಾಲ್. ಇವರು ಮಾಜಿ ನಕ್ಸಲರನ್ನ ಮುಖ್ಯವಾಹಿನಿಗೆ ತರಲು ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ನೂರ್ ಶ್ರೀಧರ್ ಮತ್ತು ಶ್ರೀಪಾಲ್ ಇವೆರಡು ಹೆಸರುಗಳನ್ನು ನಾವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆ ಏನಂದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 10 ಕೋಟಿ ವಿಶೇಷ ಅನುದಾನವನ್ನು ನಮ್ಮ ಬಜೆಟ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಘೋಷಣೆ ಮಾಡಿದೆ. ಇನ್ನು ಎರಡನೇದಾಗಿರ್ತಕ್ಕಂಥ ಸುದ್ದಿಯಲ್ಲಿರುವ ಪ್ರಮುಖ ವಿಷಯ ಏನಂದರೆ ಅಕ್ಕಪಡೆ ಯೋಜನೆ ಜಾರಿಯಲ್ಲಿದೆ. ಅಕ್ಕಪಡೆ ಅಂತಕ್ಕಂಥದ್ದು ಅಂದರೆ ಬೀದರ್ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಉದ್ಘಾಟನೆ ಮಾಡಲಾಯಿತು. 31 ಜಿಲ್ಲೆಗಳು ಮತ್ತು 5 ಪೊಲೀಸ್ ಆಯುಕ್ತಾಲಯಗಳಿಗೆ ಇದನ್ನು ಇತ್ತೀಚೆಗೆ ವಿಸ್ತರಣೆ ಮಾಡಲಾಯಿತು. ಪ್ರಮುಖವಾಗಿರ್ತಕ್ಕಂಥ ಈ ಅಕ್ಕಪಡೆಯ ಉದ್ದೇಶಗಳು ಏನು ಅನ್ನೋದನ್ನು ನೋಡುವುದಾದರೆ, ಅಪಾಯದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸ್ಪಂದನೆ ನೀಡುವುದು, ದೌರ್ಜನ್ಯವನ್ನು ತಡೆಯುವುದು, ಜಾಗೃತಿಯನ್ನು ಮೂಡಿಸುವುದು. ಅಂದರೆ ಉದಾಹರಣೆಗೆ ಪೋಕ್ಸೋ ಕಾಯ್ದೆ, ಮಕ್ಕಳ ಸಹಾಯವಾಣಿ, ತುರ್ತು ಸೇವೆ 112, ಶಾಲಾ ಕಾಲೇಜುಗಳಲ್ಲಿ ಇವುಗಳ ಕುರಿತು ಅರಿವನ್ನು ಮೂಡಿಸುವುದು ಇದರ ಪ್ರಮುಖ ಕೆಲಸ. ಇದು ಯಾವ ರೀತಿಯ ಕೆಲಸ ಮಾಡುತ್ತೆ ಅಂದರೆ, ಈ ಪಡೆಯು ಸಂಪೂರ್ಣ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಮತ್ತು ಮಹಿಳಾ ಹೋಮ್ಗಾರ್ಡ್ಸ್ಗಳನ್ನು ಇದು ಒಳಗೊಂಡಿರುತ್ತೆ. ಬೆಳಿಗ್ಗೆ 7ರಿಂದ ರಾತ್ರಿ 8ರವರೆಗೆ ಇದು ಕಾರ್ಯನಿರ್ವಹಿಸುತ್ತೆ. ಗಸ್ತು ಪ್ರದೇಶಗಳು ಯಾವ ಪ್ರದೇಶದಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ ಅಂದರೆ ಶಾಲಾ ಕಾಲೇಜುಗಳು, ಬಸ್ ನಿಲ್ದಾಣಗಳು, ಪಾರ್ಕ್ಗಳು, ದೇವಸ್ಥಾನಗಳು, ಲೇಡೀಸ್ ಹಾಸ್ಟೆಲ್ಗಳಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. ಇದಕ್ಕಾಗಿ ಒಂದು ಪ್ರತ್ಯೇಕ ವಾಹನವನ್ನು ಕೂಡ ನೀಡಲಾಗಿರುತ್ತೆ. ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಿಬ್ಬಂದಿಯನ್ನು ನೇಮಕಾತಿ ಯಾವ ರೀತಿಯಾಗಿ ಮಾಡ್ಕೋತಾರೆ ಅಂದರೆ 35ರಿಂದ 45 ವರ್ಷಗಳ ವಯೋಮಿತಿ ಹೊಂದಿರಬೇಕು, ಕನಿಷ್ಠ SSLC ಪಾಸ್ ಆಗಿರಬೇಕು, NCC C ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಅಂದರೆ ಮಾಸಿಕ ಗೌರವಧನದ ಆಧಾರದ ಮೇಲೆ ಇವರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಇವರ ಜವಾಬ್ದಾರಿಗಳು ಏನು ಅನ್ನೋದನ್ನು ನೋಡೋದಾದರೆ, ಕಿರುಕುಳ ನೀಡ್ತಕ್ಕಂಥವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ, ಸಂತ್ರಸ್ತ ಮಹಿಳೆಯರಿಗೆ ಕಾನೂನಿನ ನೆರವು ನೀಡುವುದು ಮತ್ತು ಆಪ್ತ ಸಮಾಲೋಚನೆ ಒದಗಿಸುವುದು, ಮಾದಕ ವಸ್ತುಗಳ ಬಳಕೆ ಮತ್ತು ಸಾಗಾಟದ ಮೇಲೆ ನಿಗಾ ಇಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಘನತೆಯನ್ನು ಕಾಪಾಡುವುದು ಇದರ ಮುಖ್ಯ ಜವಾಬ್ದಾರಿಯಾಗಿದೆ. ಈ ಯೋಜನೆಯ ಪ್ರಮುಖ ಅಂಶಗಳನ್ನು ನಾವು ನೋಡುವುದಾದರೆ, ಮೊದಲನೇದು ಯಾವ ಇಲಾಖೆ ಇದನ್ನು ಜಾರಿಗೆ ತಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇವೆರಡೂ ಇಲಾಖೆಗಳ ಸಹಯೋಗದಲ್ಲಿ ಇದು ಜಾರಿಯಲ್ಲಿದೆ. ಬೀದರ್ ಜಿಲ್ಲೆಯಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಜಾರಿ ಮಾಡಲಾಯಿತು. ಇದನ್ನು 31 ಜಿಲ್ಲೆಗಳಿಗೆ ವಿಸ್ತರಣೆ ಯಾವಾಗ ಮಾಡಲಾಯಿತು ಅಂದರೆ 2026ರಿಂದ ರಾಜ್ಯದ 30 ಅಂದರೆ ಇದೇ ವರ್ಷ ಇದನ್ನು ರಾಜ್ಯದ 31 ಜಿಲ್ಲೆಗಳಿಗೆ ಇದನ್ನು ವಿಸ್ತರಣೆ ಮಾಡಲಾಯಿತು. ಇದರಡಿ ಬರ್ತಕ್ಕಂಥ ಸಹಾಯವಾಣಿಗಳು 112 ತುರ್ತು, 1098 ಮಕ್ಕಳ ಸಹಾಯವಾಣಿ, 181 ಮಹಿಳಾ ಸಹಾಯವಾಣಿ. ಪ್ರತಿ ತಂಡದಲ್ಲಿ 5 ಜನ ಮಹಿಳಾ ಕೆಡೆಟ್ಗಳು ಮತ್ತು ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇನ್ನು ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಸುದ್ದಿ ಏನಂದರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ಅಂದರೆ ಎಕೋ ಸೆನ್ಸಿಟಿವ್ ಝೋನ್ನಲ್ಲಿರ್ತಕ್ಕಂಥ ಪ್ರದೇಶವನ್ನು 2016ರಲ್ಲಿ ಏನು ಘೋಷಣೆ ಮಾಡಿದ್ರು ಅದನ್ನು ಮರುಸ್ಥಾಪನೆಗೆ ಮತ್ತೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಉನ್ನತಾಧಿಕಾರ ಸಮಿತಿ ಶಿಫಾರಸು ಮಾಡಿದೆ, ಅದನ್ನು ಜಾರಿ ಮಾಡಿ ಅಂಥೇಳಿ ಅದರ ವಿವರಣವನ್ನು ನಾವು ಇವತ್ತು ನೋಡೋಣ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಸುತ್ತಲಿನ ಪರಿಸರ ಸೂಕ್ಷ್ಮ ಪ್ರದೇಶ ಎಕೋ ಸೆನ್ಸಿಟಿವ್ ಝೋನ್ 2016ರ ವ್ಯಾಪ್ತಿಗೆ ಮರುಸ್ಥಾಪಿಸಲು ಕೇಂದ್ರ ಸರ್ಕಾರ ಸಮಿತಿ ಶಿಫಾರಸು ಮಾಡಿದರೆ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. ವನ್ಯಜೀವಿಗಳ ರಕ್ಷಣೆಗಾಗಿ ಈ ನಿರ್ಧಾರವನ್ನು ಶಿಫಾರಸು ಮಾಡಲಾಗಿದೆ. ಹಾಗಾದರೆ ಎಕೋ ಸೆನ್ಸಿಟಿವ್ ಝೋನ್ ಎಂದರೇನು ಅಂದರೆ, ಪರಿಸರ ಸೂಕ್ಷ್ಮ ವಲಯವು ರಾಷ್ಟ್ರೀಯ ಉದ್ಯಾನವನ ಅಥವಾ ವನ್ಯಜೀವಿ ಅಭಯಾರಣ್ಯದ ಸುತ್ತಲಿನ 10 ಕಿಲೋಮೀಟರ್ ಪ್ರದೇಶ. ಇದನ್ನು ನೆನ್ಪಿಟ್ಕೊಳ್ಬೇಕು. 10 ಕಿಲೋಮೀಟರ್ ಪ್ರದೇಶಗಳನ್ನು ಬಫರ್ ವಲಯ ಅಥವಾ ಬಫರ್ ಝೋನ್ ಅಂತ ಕರಿತೀವಿ. ಅಂದರೆ ಒಳಗಿರ್ತಕ್ಕಂಥ ವನ್ಯಜೀವಿಗಳಿಗೆ ಹೊರಗಿನ ಮಾನವ ಹಸ್ತಕ್ಷೇಪವನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇತ್ತೀಚಿನ ಬೆಳವಣಿಗೆ ಯಾಕೆ ಸುದ್ದಿಯಲ್ಲಿ ಬಂತು ಅಂದರೆ, ಕೇಂದ್ರ ಪರಿಸರ ಸಚಿವಾಲಯ ಮತ್ತು ಸುಪ್ರೀಂ ಕೋರ್ಟ್ ನೇಮಿತ ಉನ್ನತಾಧಿಕಾರಿಕ ಸಮಿತಿಯು ಬನ್ನೇರುಘಟ್ಟ ಎಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿಯನ್ನು 2016ರಲ್ಲಿ ಏನು ಘೋಷಣೆ ಮಾಡಿತ್ತಲ್ಲ
ಅದನ್ನು ಮರುಸ್ಥಾಪನೆ ಮಾಡಿ ಅಂತಕ್ಕಂಥದ್ದನ್ನು ಶಿಫಾರಸು ಮಾಡಿದೆ. ಮೊದಲು ಏನಿತ್ತು 2016ರಲ್ಲಿ ಅಂದರೆ ಮೊದಲು 268.96 ಚದರ ಕಿಲೋಮೀಟರಷ್ಟು ಪ್ರದೇಶವನ್ನು ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಲಾಗಿತ್ತು. ಆದರೆ 2020ರ ಅಧಿಸೂಚನೆಯಲ್ಲಿ ಮತ್ತೆ ಅದನ್ನು 168.84 ಚದರ ಕಿಲೋಮೀಟರ್ ಇಳಿಸಲಾಗಿತ್ತು. ಮೊದಲು ಇಷ್ಟಿತ್ತು 268.96 ಇತ್ತು. ಈಗ 168.84ಕ್ಕೆ ಅದನ್ನು ಇಳಿಕೆ ಮಾಡಲಾಗಿದೆ. 100 ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಕಡಿತಗೊಳಿಸಲಾಗಿದೆ. ಇದರಿಂದ ಏನಾಗುತ್ತೆ, ಎಕೋ ಸೆನ್ಸಿಟಿವ್ ಝೋನ್ ಕಡಿಮೆ ಆಗುವುದರಿಂದ ಮಾನವನ ಹಸ್ತಕ್ಷೇಪ ಪರಿಸರದ ಮೇಲೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಪರಿಸರವಾದಿಗಳ ಅವರ ವಿಚಾರ. ಹೀಗಾಗಿ ಇದು ಉನ್ನತಾಧಿಕಾರ ಸಮಿತಿಯ ವ್ಯಾಪ್ತಿಯಲ್ಲಿತ್ತು. ಈಗ ಅದು ಏನು ಹೇಳಿದೆ ಅಂದರೆ ಸಮಿತಿ 2016ರಲ್ಲಿ ಏನು 268.96 ಚದರ ಕಿಲೋಮೀಟರ್ ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದಿರೋ ಅದನ್ನೇ ಮರು ಜಾರಿಗೊಳಿಸಿ ಅಂತಕ್ಕಂಥದ್ದು ಪ್ರಸ್ತುತ ನಿರ್ಧಾರವಾಗಿದೆ. ಈ ನಿರ್ಧಾರದಿಂದ ಏನೇನು ಪ್ರಾಮುಖ್ಯತೆ ಆಗುತ್ತೆ ಅಂದರೆ ಏನೇನು ಯಾವ ಯಾವ ವಿಷಯಗಳನ್ನು ಈ ನಿರ್ಧಾರದಲ್ಲಿ ಹೇಳಲಾಗಿದೆ, ಅದರಿಂದ ಏನು ಬೆನಿಫಿಟ್ಸ್ ಇವೆ ಅನ್ನೋದನ್ನು ನೋಡುವುದಾದರೆ, ಬನ್ನೇರುಘಟ್ಟವು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮತ್ತು BRT ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಆನೆ ಕಾರಿಡಾರ್ ಯೋಜನೆ ಇದಾಗಿದೆ. ಈ ಎಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿ ಹೆಚ್ಚಳದಿಂದ ಆನೆ ಸಂಚಾರಕ್ಕೆ ಅಡ್ಡಿಯಾಗುವುದಿಲ್ಲ. ಅಂದರೆ ಪರಿಸರದ ಪ್ರದೇಶ ಹೆಚ್ಚಾಗಿರೋದ್ರಿಂದ ಸೆನ್ಸಿಟಿವ್ ಝೋನ್ ಇರೋದ್ರಿಂದ ಅಲ್ಲಿ ಮಾನವನ ಹಸ್ತಕ್ಷೇಪ ಆಗುವುದಿಲ್ಲ. ಇದರಿಂದ ಆನೆ ಕಾರಿಡಾರ್ ಅಂದರೆ ಆನೆಗಳ ದಾಟುವಿಕೆ ಸಂಖ್ಯೆಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಗಣಿಗಾರಿಕೆ ತಡೆ ಇದರಿಂದ ಸಾಧ್ಯವಾಗುತ್ತೆ. ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಇದರಿಂದ ಕಡಿಮೆ ಆಗ್ತದೆ ಅಂತ ಹೇಳಲಾಗಿದೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಕೆಲವು ನಿರ್ಬಂಧಗಳು ಏನೇನಿದೆ ಅನ್ನೋದನ್ನು ನೋಡುವುದಾದರೆ, ನಿಷೇಧಿತ ಚಟುವಟಿಕೆಗಳು, ವಾಣಿಜ್ಯ ಕೈಗಾರಿಕೆ, ಮಾಲಿನ್ಯಕಾರಕ ಕೈಗಾರಿಕೆ, ದೊಡ್ಡ ಜಲ ವಿದ್ಯುತ್ ಯೋಜನೆಗಳು ಈ ಪ್ರದೇಶದಲ್ಲಿ ESZ ಪ್ರದೇಶದಲ್ಲಿ ಇವುಗಳನ್ನು ನಿಷೇಧಿಸಲಾಗುತ್ತೆ. ಹೋಟೆಲ್, ರೆಸಾರ್ಟ್ ನಿರ್ಮಾಣ, ಮರಗಳನ್ನು ಕಡಿಯುವುದು ಇಲ್ಲಿ ಕೂಡ ನಿಷೇಧ ಮಾಡಲಾಗಿರುತ್ತೆ. ಅನುಮತಿಸಲಾಗಿರ್ತಕ್ಕಂಥ ಚಟುವಟಿಕೆಗಳು ಅಂದರೆ ಮಳೆ ನೀರು ಕೊಯ್ಲುಗಳನ್ನು ಮಾಡ್ಬೋದು, ಸಾವಯವ ಕೃಷಿಯನ್ನು ಮಾಡ್ಬೋದು, ಸ್ಥಳೀಯ ಬುಡಕಟ್ಟು ಜನಾಂಗ ಅಥವಾ ಸಮುದಾಯದ ದೈನಂದಿನ ಕೃಷಿ ಚಟುವಟಿಕೆಗಳನ್ನು ಅಲ್ಲಿ ಮಾಡಬಹುದಾಗಿರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಈ ಉದ್ಯಾನವನ ಬನ್ನೇರುಘಟ್ಟ ಉದ್ಯಾನವನ ಸ್ಥಾಪನೆಯಾಗಿದ್ದು 1974ರಲ್ಲಿ. ಸ್ಥಳ ಬೆಂಗಳೂರು ನಗರದ ಸಮೀಪದಲ್ಲಿದೆ. ವಿಶೇಷತೆ ಏನಂದರೆ ದೇಶದ ಮೊಟ್ಟ ಮೊದಲ ಜೈವಿಕ ಉದ್ಯಾನವನ ಅಂದರೆ ಬಯೋಲಾಜಿಕಲ್ ಪಾರ್ಕ್ ಇದಾಗುತ್ತೆ. ಇದರ ಎಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿ 268.96 ಚದರ ಕಿಲೋಮೀಟರ್. ಇದನ್ನು ನೆನಪಿಟ್ಕೊಳ್ಬೇಕು. ಸಂಬಂಧಿತ ಕಾಯ್ದೆ ಯಾವುದಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಇದು ಸಂರಕ್ಷಿತವಾಗಿದೆ. ಇನ್ನು ಈ ದಿನದ ಇಂಪಾರ್ಟೆಂಟ್ ಒನ್ ಲೈನರ್ಗಳನ್ನು ನೋಡುವುದಾದರೆ, ಸನ್ಮಾನ್ಯ ರಾಜ್ಯ ಮುಖ್ಯಮಂತ್ರಿಯವರು ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯ ಬಜೆಟ್ ಮಂಡಿಸುವುದಾಗಿ ಘೋಷಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಸಂವಿಧಾನಾತ್ಮಕ ವಿಷಯಗಳೇನು ಮತ್ತು ಬಜೆಟ್ನಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ KS ಕ್ಲಾಸಸ್ ಅಂತಕ್ಕಂಥ KS ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೇಳ್ತೀನಿ, ಅದರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೋಡ್ಬೋದು. ನೆಕ್ಸ್ಟ್, ಸ್ವಾವಲಂಬಿ ಸಾರಥಿ ಯೋಜನೆ ನಮ್ಮ ಸರ್ಕಾರದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆ. ಇದು ಯಾಕೆ ಜಾರಿಯಲ್ಲಿದೆ ಅಂದರೆ, ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕರಿಗೆ ಟ್ಯಾಕ್ಸಿ ಅಥವಾ ಆಟೋ ಖರೀದಿಸಲು ಸರ್ಕಾರವು 4 ಲಕ್ಷ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡುತ್ತೆ. ನೆಕ್ಸ್ಟ್, ನದಿ ಮಾಲಿನ್ಯ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಕರ್ನಾಟಕ ರಾಜ್ಯದ 12 ನದಿಗಳು ಯಾವಂದರೆ ಕಾವೇರಿ, ಕಬಿನಿ, ಅರ್ಕಾವತಿ, ತುಂಗಭದ್ರಾ, ಇನ್ನೂ ಇತರ ನದಿಗಳು ಸೇರಿ ಒಟ್ಟು 700 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಕಲುಷಿತಗೊಂಡಿವೆ ಅಂತಕ್ಕಂಥ ಆಘಾತಕಾರಿ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿಗೆ ಇವತ್ತಿನ 14/1/2026 ಸ್ಟೇಟ್ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸ್ಟೇಟ್ ಕರೆಂಟ್ ಅಫೇರ್ಸನ್ನು ನಾಳೆಯ ದಿನ ತರಗತಿಯಲ್ಲಿ ನೋಡೋಣ. ನೀವು ಮುಂದಿನ ಕರೆಂಟ್ ಅಫೇರ್ಸ್ಗಾಗಿ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಇದು ಮುಂದಿನ ತರಗತಿಗಳನ್ನು ವೀಕ್ಷಣೆ ಮಾಡ್ಬೋದು. ಇದನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.